ಅಣ್ಣಾ ಬಾಂಡ್ ಇದು ಒಂದು ಕ್ರೇಜಿ ಕಾಂಬಿನೇಷನ್ ಆದ ಅಪ್ಪು ಮತ್ತೆ ಸೂರ್ಯ ಅವ್ರ ಜೊತೆ ಕೊಲಾಬ್ ಆಗಿ ಸೆಕೆಂಡ್ ಮೂವಿ ಗುರು. ಈ ಮೂವಿಗೆ ಆ ಟೈಮಲ್ಲಿ ಇದ್ದಿದ್ದ ಬಜ್ ಈಗ ಯಾವ ಪ್ಯಾನ್ ಇಂಡಿಯಾ ಮೂವಿಗೂ ಇರ್ಲಿಲ್ಲ ಗುರು. ಆ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಗುರು. ಈ ಎಕ್ಸ್ಪೆಕ್ಟೇಷನ್ ಇಂದ ರಿಲೀಸ್ ಆಗಿದ್ದ ಈ ಮೂವಿಗೆ ಎಲ್ಲಾ ಕಡೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂತು ಗುರು. ಬಟ್ ನನ್ ಪರ್ಸನಲ್ ಆಗಿ ಈ ಮೂವಿ ಅಷ್ಟೊಂದು ಇಷ್ಟ ಆಗಿಲ್ಲ ಗುರು ನನಗಂತೂ. ಜಾಕಿ ಮೂವಿ ಬ್ಲಾಕ್ ಬಾಸ್ಟರ್ ಆದ್ಮೇಲೆ ಆ ಕ್ರೇಜಿ ಕಾಂಬೋ ಮತ್ತೊಂದು ಮೂವಿ ಅನೌನ್ಸ್ ಮಾಡಿರೋದು ಅಪ್ಪು ಫ್ಯಾನ್ಸ್ ಕಂತನ ಹೆವಿ ಸೈಕ್ ಅನಿಸ್ತು ಗುರು. ಇನ್ನ ಆ ಟೈಮಲ್ಲಿ ರಿಲೀಸ್ ಮಾಡ್ತಿದ್ದ ಪೋಸ್ಟರ್ಸ್ ಆ ಟೀಸರ್ ಎಲ್ಲಾನು ಒಂಥರ ಕ್ರೇಜಿ ಆಗಿತ್ತು ಗುರು. ಮೂವಿಗೆ ಮೈನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಆ ಬೈಕ್ ಡಿಸೈನ್ ಗುರು. ನಿಜವಾಗ್ಲೂ ಸ್ಕೆಲಿಟಾನ್ ರೂಪದಲ್ಲಿ ಆ ಬೈಕ್ ನ ಡಿಸೈನ್ ಮಾಡಿದ್ದು ಆಗಿರೋ ಪಡ್ಡೆ ಹುಡುಗರಿಗೆ ಮೂವಿ ಮೇಲೆ ಏನೋ ಒಂಥರ ಇಂಟ್ರೆಸ್ಟ್ ಬರ್ಸ್ತು ಗುರು. ಮೂವಿ ಅಪ್ರಾಕ್ಸ್ 7 crores ಇಂದ ಪೂರ್ಣಿಮಾ ಎಂಟರ್ಪ್ರೈಸಸ್ ಇಂದ ರೆಡಿಯಾಗಿ ರಿಲೀಸ್ ಆದ್ರೆ ಅದು ಗಳಿಸಿದ್ದು ಕೇವಲ 12 ಕೋಟಿ ಗುರು. ಇಂತ ಒಂದು ಮೂವಿಗೆ ಯಾಕೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂತು ಅಂತ ಹೇಳ್ಬಿಟ್ಟು ಈಗ ತಿಳ್ಕೊಳ್ಳೋಣ ಗುರು. ಅದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನೆಲ್ ಅಲ್ಲಿ ಇರೋ ಕಂಟೆಂಟ್ ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಆಗ್ಬಿಡ್ರಿ ಗುರು. ಫಸ್ಟ್ ಗೆ ಮೂವಿಯಲ್ಲಿ ಯಾವುದೇ ರೀತಿ ಬೌಂಡ್ ಸ್ಕ್ರಿಪ್ಟ್ ಇರ್ಲಿಲ್ಲ ಗುರು. ಇದೇ ಮೂವಿಗೆ ಮೈನ್ ಮೈನಸ್ ಆಯ್ತು ಗುರು. ಇನ್ನ ಸ್ಟೋರಿ ವಿಷಯಕ್ಕೆ ಬಂದ್ರೆ ಬಾಂಡ್ ರವಿ ಮತ್ತೆ ಚಪಾತಿ ಒಂದು ಊರಲ್ಲಿ ಇರ್ತಾರೆ. ಅಲ್ಲಿ ಬೀರ ಒಂದು ಡಾಕ್ಯುಮೆಂಟ್ರಿ ಕೆಲ್ಸಕ್ಕೆ ಬರ್ತಾಳೆ. ಅವಳು ಆ ಊರಿಂದ ಮತ್ತೆ ಹೋಗ್ಬೇಕಾದ್ರೆ ಏನನ್ನ ಸಾಧಿಸು ಅಂತ ಹೇಳಿದ್ಮೇಲೆ ಬಾಂಡ್ ರವಿ ಏನನ್ನ ಮಾಡ್ಬೇಕು ಅನ್ಕೊಂಡು ಹೋಗ್ತಾನೆ. ಆಗ ಏನೇನಾಯ್ತು ಅಂತ ಸ್ಟೋರಿ ಇರುತ್ತೆ ಗುರು. ಇದು ಎಲ್ಲಾ ಮೂವೀಸ್ ಅಲ್ಲೂ ಇರೋ ತರನೇ ರೊಟೀನ್ ಆಗಿ ಇರೋದ್ರಿಂದ ಸ್ವಲ್ಪ ಪ್ರೆಡಿಕ್ಟ್ ಆಗಿ ಇತ್ತು ಗುರು. ಬಟ್ ಆಡಿಯನ್ಸ್ ಗೆ ಅಷ್ಟೊಂದೇನ್ ಕನೆಕ್ಟ್ ಆಗಿಲ್ಲ ಗುರು ಈ ಸ್ಟೋರಿ. ಬಾಂಡ್ ರವಿ ಅವಿನಾಶ್ ಅವರ ಒಂದು ಮನೆಗೆ ಹೋದ್ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ರು ಸೆಕೆಂಡ್ ಹಾಫ್ ಪೂರ್ತಿ ಫುಲ್ ಫ್ಲಾಟ್ ಆಗಿ ಹೋಗ್ಬಿಡುತ್ತೆ ಗುರು. ಇನ್ನ ಆ ಜಾಗಕ್ಕೆ ಪ್ರಿಯಮಣಿ ಮತ್ತೆ ನಿಧಿ ಸುಬ್ಬಯ್ಯ ಅವರು ಬಂದ ಮೇಲೆ ಆಗೋ ಡ್ರಾಮಾ ಆಡಿಯನ್ಸ್ ಗೆ ನೋಡೋರ್ಗೆ ತುಂಬಾ ಪೇಷನ್ಸ್ ನ ಟೆಸ್ಟ್ ಮಾಡ್ಬಿಡ್ತು ಗುರು. ಇನ್ನು ಹೇಳ್ಬೇಕಂದ್ರೆ ಅವ್ರ ಸೀನ್ಸ್ ಹೆವಿ ಇರಿಟೇಷನ್ ತರುತ್ತೆ ಗುರು. ಇನ್ನ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಎಕ್ಸ್ಪೆಕ್ಟೇಷನ್ ಗುರು. ಮೂವಿ ಟೀಮ್ ರಿಲೀಸ್ ಮಾಡಿದ ಟ್ರೈಲರ್ ಕಟ್ಟು ಮತ್ತೆ ಟೀಸರ್ ಆ ಪೋಸ್ಟರ್ಸ್ ನೋಡೋರ್ಗೆ ಇದೊಂದು ದೊಡ್ಡ ಗ್ಯಾಂಗ್ಸ್ಟರ್ ಇಲ್ಲ ಅಂದ್ರೆ ಬಾಂಡ್ ಲೆವೆಲ್ಗೆ ಮೂವಿ ಆಗಿರುತ್ತೆ ಅಂತ ಅನ್ಕೊಂಡಿದ್ರು ಗುರು. ಬಟ್ ಕಟ್ ಮಾಡಿದ್ರೆ ಇದು ರೊಟೀನ್ ಕಮರ್ಷಿಯಲ್ ರೊಟ್ಟ ಮೂವಿ ಆಗೋಗ್ಬಿಟ್ಟಿತ್ತು. ಸೊ ಆಡಿಯನ್ಸ್ ಅನ್ಕೊಂಡಿದ್ದೆ ಒಂದು ಅಲ್ಲಿದ್ದಿದ್ದೆ ಒಂದಾಗಿರೋದ್ರಿಂದ ಕೆಲವರು ಸೈಲೆಂಟ್ ಆಗಿ ಈ ಮೂವಿನ ರಿಜೆಕ್ಟ್ ಮಾಡ್ಬಿಟ್ರು ಗುರು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕ್ಯಾರೆಕ್ಟರ್ಗಳನ್ನ ಯೂಟಿಲೈಸ್ ಮಾಡ್ಕೊಳೋದ್ರಲ್ಲಿ ಹೆವಿ ಫೇಲ್ ಆಗ್ಬಿಟ್ರು ಗುರು. ಮೂವಿಯಲ್ಲಿ ಜಾಕಿ ಶ್ರಾಫ್, ಅವಿನಾಶ್, ನಿಧಿ ಸುಬ್ಬಯ್ಯ, ಮಳವಳ್ಳಿ ಕೃಷ್ಣ ಇವ್ರನ್ನೆಲ್ಲ ಇಟ್ಟಿದ್ರು ಇವ್ರನ್ನ ಯಾರನ್ನೂ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಂಡಿರ್ಲಿಲ್ಲ ಗುರು. ಅದ್ರಲ್ಲೂ ವಿಲನ್ ಕ್ಯಾರೆಕ್ಟರ್ ನ ಹೆವಿ ಡಮ್ಮಿ ಮಾಡ್ಬಿಟ್ಟವ್ರೆ ಗುರು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡ್ರಗ್ ಡೀಲರ್ ಆಗಿರೋ ಜಾಕಿ ಶ್ರಾಫ್ ಅವರು ತನ್ನ ಒಂದು ಮಗುಗೋಸ್ಕರ ಅವಿನಾಶ್ ಅವ್ರ ಹಿಂದೆ ಬರೋದು ಒಂಥರ ಕಾಮಿಡಿ ಅನಿಸ್ತು ಗುರು. ಡೈರೆಕ್ಟರ್ ಸೂರ್ಯ ಅವ್ರಿಗೆ ಬೇರೆ ಯಾವ್ದೋ ಪಾಯಿಂಟೇ ಸಿಕ್ಕಿರ್ಲಿಲ್ವಾ? ಈ ಒಂದು ಕಿತ್ತಾಗಿರೋ ಪಾಯಿಂಟ್ ನ ಇಟ್ಕೊಂಡು ವಿಲನ್ ಕ್ಯಾರೆಕ್ಟರ್ ನ ಬರಿಬೇಕಾ ಏನ್ ಗುರು ನೀನು? ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಸ್ಟೇ ಹೇಳ್ದಂಗೆ ರೊಟೀನ್ ಡ್ರಾಮಾ ಗುರು. ಯಾವುದೋ ಒಂದು ಊರಲ್ಲಿ ಹೀರಾ ಅವನ್ ಪಾಡ್ಗೆ ಅವ್ನು ಇರ್ತಾನೆ. ಈ ಕಿತ್ತಾಗಿರೋ ಹೀರೋಯಿನ್ ಬಂದ್ಬಿಟ್ಟು ಅವನ್ನ ಕೆಣಕಿ ಅವನ್ಗೆ ಏನೋ ಒಂದು ಅವತಾರಗಳು ಆಡಿಸ್ಬಿಟ್ಟು ಊರ್ ಬಿಡಿಸ್ತಾಳೆ. ಆಗ ಏನ್ ಅನ್ಭವಿಸ್ತಾನೆ ಹೀರಾ ಅನ್ನೋದೇ ಸ್ಟೋರಿ ಇರುತ್ತೆ ಗುರು. ಇದು ಸೂರ್ಯ ಅವರ ಪ್ರೀವಿಯಸ್ ಮೂವಿ ಆದ ಜಂಗ್ಲಿ ಮೂವಿಯಲ್ಲೂ ಅದೇ ತರ ಇದ್ರು ಈ ಒಂದು ಮೂವಿಯಲ್ಲಿ ಹೆವಿ ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ ಗುರು. ಜಂಗ್ಲಿ ಮೂವಿಯಲ್ಲಿ ರಂಗಾಯಣ ರಘು ಮತ್ತೆ ದುನಿಯಾ ವಿಜಿ ಅವರ ಕಾನ್ವರ್ಸೇಷನ್ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಕಾಮಿಕ್ ಆಗಿ ಫನ್ನಿ ಆಗಿರುತ್ತೆ ಗುರು. ಅದೇ ರೀತಿ ಅಣ್ಣಾ ಬಾಂಡಲ್ಲಿ ಕೂಡ ಬಾಂಡ್ ರವಿ ಮತ್ತೆ ಚಪಾತಿ ನಡುವಿನ ಒಂದು ಸಂಭಾಷಣೆ ತುಂಬಾ ಆರ್ಟಿಫಿಷಿಯಲ್ ಆಗಿ ಅನಿಸ್ತು ಗುರು. ಅದೇ ರೀತಿ ತುಂಬಾ ಓವರ್ ಆಗಿ ಕೂಡ ಅನಿಸ್ತು ಗುರು. ಸೂರ್ಯ ಅವರು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ತಮ್ಮ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಗ್ಯಾಪ್ ತಗೊಂಡು ಒಂದು ಬೌಂಡ್ ಸ್ಕ್ರಿಪ್ಟ್ ಇಂದ ಬಂದಿದ್ರೆ ಇನ್ನೂ ಚೆನ್ನಾಗಿ ಮೂವಿ ಓಡ್ತಾ ಇತ್ತು ಗುರು. ನನಗನ್ಸದ ಮಟ್ಟಿಗೆ ಆ ಟೈಮಲ್ಲಿ ಆ ಮೂವಿಗೆ ಇರೋ ಹೆವಿ ಎಕ್ಸ್ಪೆಕ್ಟೇಷನ್ ಇಂದ ಸೂರ್ಯ ಅವರು ಸ್ವಲ್ಪ ತಲೆ ಕೆಡಿಸ್ಕೊಂಡು ಅವಸರವಾಗಿ ಮೂವಿ ಸ್ಟೋರಿನ ರೆಡಿ ಮಾಡ್ದಂಗ ಗುರು. ಅದಕ್ಕೆ ಆ ತರ ಔಟ್ಪುಟ್ ಬಂದಿರೋದು. ಬಟ್ ಸೂರ್ಯ ಅವರ ಒಂದು ರೈಟಿಂಗ್ ಅಲ್ಲಿ ಒಂದು ಸೋಲಿತ್ತು. ಈ ಒಂದು ಮೂವಿಯಲ್ಲಿ ಅದಕ್ಕೆ ಕಾಣಿಸಿಲ್ಲ ಗುರು. ಇನ್ನು ಮೂವಿಗೆ ಮೈನ್ ಮೈನಸ್ ಆಗಿದ್ದು ಯಾವ್ದು ಅಂದ್ರೆ ಮಿಸ್ಲೀಡಿಂಗ್ ಟ್ರೈಲರ್ ಕಟ್ಟು ಗುರು. ಆ ಟ್ರೈಲರ್ ಅಲ್ಲಿ ತೋರಿಸಿರೋ ರೀತಿ ಮೂವಿ ಇರೋ ರೀತಿ ಹೆವಿ ಮ್ಯಾಚ್ ಆಗಿಲ್ದಿರೋದ್ ಕಾರಣ ಮೂವಿನ ಆಡಿಯನ್ಸ್ ರಿಜೆಕ್ಟ್ ಮಾಡ್ಬಿಟ್ರು ಗುರು. ಒಬ್ಬ ಡೈರೆಕ್ಟರ್ ಎಷ್ಟೇ ಗಿಮಿಕ್ ಮಾಡಿ ಟ್ರೈಲರ್ ಟೀಸರ್ ಕಟ್ ಮಾಡಿ ಆ ಒಂದು ಔಟ್ಪುಟ್ ಇಂದ ಆಡಿಯನ್ಸ್ ನ ಇಂಪ್ರೆಸ್ ಮಾಡಿದ್ರು ಅವರು ಒಂದ್ ವೇಳೆ ಥಿಯೇಟರ್ಗೆ ಬಂದ್ರು ಬಟ್ ಮುಂದೆ ಒಂದಷ್ಟು ದಿನಗಳ ಕಾಲ ಮೂವಿ ಓಡೋದು ಮೂವಿಯಲ್ಲಿ ಇರೋ ಕಂಟೆಂಟ್ ಇಂದ ಮಾತ್ರ.
ಇದೇ ಗುರು ಅಣ್ಣ ಬಾಂಡ್ಗೂ ಕೂಡ ಸೇಮ್ ಆಗಿ ಮೂವಿಯಲ್ಲಿ ಎಂತ ದೊಡ್ಡ ಸ್ಟಾರ್ ಕಾಸ್ಟ್ ನ ಇಟ್ರು ಚಾಟ್ ಬಾಸ್ಟರ್ ಸಾಂಗ್ಸ್ ಇಟ್ರು ಆಡಿಯನ್ಸ್ ಮತ್ತೆ ಮತ್ತೆ ಮೂವಿ ನೋಡಕ್ ಬರೋದು ಆ ಸ್ಟೋರಿಯಿಂದ ಮಾತ್ರ ಗುರು. ಅದೇ ಮೂವಿಗೆ ಇಲ್ಲ ಅಂದ್ರೆ ಹೆಂಗೂನು ಟಿವಿಯಲ್ಲಿ ಬರುತ್ತೆ ಆಗ್ಲೇ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ರಿಜೆಕ್ಟ್ ಮಾಡ್ಬಿಡ್ತಾರೆ ಗುರು. ಮೂವಿಯಲ್ಲಿ ಇರೋ ಸ್ಟಾರ್ ಕಾಸ್ಟ್ ಅವ್ರವ್ರ ಪಾತ್ರಕ್ಕೆ ತಕ್ಕನಾಗೆ ಸಖತ್ತಾಗೆ ಮಾಡವ್ರೆ ಗುರು. ಅದ್ರಲ್ಲೂ ಸಾಂಗ್ಸ್ ಈಗ್ಲೂ ಒಂಥರ ಚಾಟ್ ಬಾಸ್ಟರ್ ಅಂತಾನೆ ಹೇಳ್ಬೋದು ಗುರು. ಹರಿ ಕೃಷ್ಣ ಅವರು ಆ ಟೈಮಲ್ಲಿ ಹೆವಿ ಫಾರ್ಮ್ ಅಲ್ಲಿ ಇದ್ರು ಗುರು. ಆ ತರ ಒಂದು ಚಾಟ್ ಬಾಸ್ಟರ್ ಸಾಂಗ್ಸ್ ನ ಅವ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಧೈರ್ಯ ಇರ್ಲಿಲ್ಲ ಗುರು. ಬಟ್ ಮೂವಿ ಕಮರ್ಷಿಯಲ್ ಆಗಿ ಅಷ್ಟೊಂದೇನ್ ಸಕ್ಸಸ್ ಕಂಡಿಲ್ಲ ಅಂದ್ರು ನಂತರ ಟಿವಿಯಲ್ಲಿ ಬಂದ್ಮೇಲೆ ಹೆವಿ ನೋಡ್ಬಿಟ್ರು ಗುರು ಎಲ್ಲಾರು. ಬಟ್ ಮೂವಿ ಮಾತ್ರ ಸೂರಿ ಮಾರ್ಕ್ ಗೆ ರೀಚ್ ಆಗಿರ್ಲಿಲ್ಲ ಗುರು. ಇಷ್ಟೇ ಗುರು ಮ್ಯಾಟ್ರ್. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ